ಭೈರತಿ ಬಸವರಾಜ್ ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಕಳೆದ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ಪೊಲೀಸ್ ಇಲಾಖೆ CID ಅವರು ತಗೊಳ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೀಗೆ ಮಾಡಿ ಅಂತ ಹೇಳಕ್ ಬರೋದಿಲ್ಲ. ಅವರು ಕಾನೂನು ಪ್ರಕಾರ ಏನ್ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಯಾವ ಮುಖಂಡ ಆದ್ರೂ ಬಂಧನ ಆಗ್ಲೇಬೇಕಲ್ರಿ. ಕಾನೂನಿಗೆ ವಿರುದ್ಧವಾದಂತ ಕೆಲಸಗಳು ಮಾಡಿದ್ರೆ ಯಾರಾದ್ರೂ ಕೂಡ ಬಂಧನ ಆಗಬೇಕು, ಕಾನೂನನ್ನ ಎದುರಿಸಬೇಕು. ಅದರಲ್ಲಿ ಯಾವ ಪಕ್ಷಪಾತ್ರ ಬರೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ ಮಾಡೋದಕ್ಕೆ ಅವಕಾಶ ಅಲ್ಲ. ಈಗ ಹೊಸದಾಗಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಅವರ ಸಮಿತಿ ಆಯ್ಕೆ ಆಯಿತು. ಅದಾದ್ಮೇಲೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ನಮಗೆ ಅವಕಾಶ ಮಾಡಿಕೊಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲಿನಂತೆ ಕ್ರೀಡೆಗಳನ್ನು ಪ್ರಾರಂಭ ಮಾಡಬೇಕು ಅಂತ. ಅದಕ್ಕೆ ಕ್ಯಾಬಿನೆಟಲ್ಲಿ ನನಗೆ ಗೃಹ ಸಚಿವರ ಮೇಲೆ ಜವಾಬ್ದಾರಿ ಹಾಕಿದ್ರು. ನಾವು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಆ ಘಟನೆ ಆದಮೇಲೆ ನಾವು ಸಮಿತಿಯನ್ನು ರಚನೆ ಮಾಡಿ, ಇದು ಕಮಿಷನನ್ನು ರಚನೆ ಮಾಡಿದ್ವಿ. ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ, ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನು ನಾವು KSCA ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ಅದಕ್ಕೆ ಸ್ಪಂದಿಸಬೇಕು. ಅವ್ರು ಇಲ್ಲಿವರೆಗೂ ಏನು ಮಾಡಿದಾಗ ಕಾಣಲಿಲ್ಲ. ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಮೀಟಿಂಗ್ ಮಾಡಿದೆವು. ಮೀಟಿಂಗ್ ಮಾಡಿ ಚರ್ಚೆ ಮಾಡಿದೆವು. ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನು ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ. ಮಹೇಶ್ವರ ರಾವ್ ಅವರು ನಮ್ಮ BBMP ಏನು ಕಮಿಷನರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಕಮಿಷನರು ಮತ್ತು ಎಲ್ಲ ಇಲಾಖೆ PWD, ಪವರ್, ಆಮೇಲೆ ಫೈರ್, ಇವ್ರನ್ನೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇವ್ರನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ನೀವು ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೆ ನಾನು. ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನೂ ಕೂಡ ಒಂದು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಹಾಗಾಗಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ನನ್ನ ಸಲಹೆ ಏನು ಅವರಿಗೆ ಅಂದರೆ ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಜಸ್ಟಿಸ್ ಕುನ್ನಾ ಅವರು ಮಾಡಿರೋ ರೆಕಮೆಂಡೇಶನ್ಸನ್ನೇ ಫುಲ್ಫಿಲ್ ಮಾಡಬೇಕು. ಅದು ಪ್ರಾರಂಭ ಮಾಡಿ ಮೇಜರ್ ಏನಿದೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇರುತ್ತೆ. ಅಟ್ಲೀಸ್ಟ್ ಶಾರ್ಟ್ ಟರ್ಮ್ದಾದರೂ ಮಾಡಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂದಾಗ ನಾವು ಏನಾದರೂ ಕನ್ಸಿಡರೇಷನ್ ಮಾಡ್ಬೋದು. ಅದಕ್ಕೆ ಯಾಕೆಂದರೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ. ಇಲ್ಲದೇ ಇದ್ದರೆ ಜಸ್ಟಿಸ್ ಕುನ್ನಾ ಅವರು ಕಮಿಷನ್ಗೆ ಏನು ಬೆಲೆ ಕೊಟ್ಟಾಗ ಅಂದರೆ ಸರ್ಕಾರ ಕೂಡ ಅದನ್ನ ಒಪ್ಕೊಂಡಿದೆ. ಕ್ಯಾಬಿನೆಟಲ್ಲಿ ಜಸ್ಟಿಸ್ ಕುನ್ನಾ ಅವ್ರದ್ದು ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಹೇಸ್ಟಿಯಾಗಿ ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಅವರಿಗೆ ಸಲಹೆ ಕೊಟ್ಟಿದ್ದೇವೆ, ಕಂಪ್ಲೈ ಮಾಡಿ ಆ ನಂತರ ಮಾಡ್ಬೋದು. ಸರ್ ಅವ್ರು KSCA ಸ್ಪಂದಿಸಬೇಕು ಅಂತಂದ್ರೆ ಯಾವ ತರ ಸರ್ ಅಂತಂದ್ರೆ ಅವರು ಸ್ಟೇಡಿಯಂ ಸೆಕ್ಯೂರಿಟಿನ ಅಥವಾ ಗೇಟ್ ಇಲ್ಲ, ಅದೆಲ್ಲ 17 ರೆಕಮೆಂಡೇಶನ್ಸು ಅವರಿಗೆ ಕಳಿಸಿದ್ದಾರೆ. ಅದನ್ನಲ್ಲಿ ಏನು ಮುಖ್ಯವಾದಂಥದ್ದು ಏನಿದೆ ಅನ್ನೋದನ್ನ ನೋಡಿ ಅದನ್ನ ನಮ್ಮ ಕಮಿಷನರ್ ತಿಳಿಸಿದ್ದಾರೆ ಅವ್ರಿಗೆ. ಅದನ್ನ ಕಂಪ್ಲೈ ಮಾಡಿದ್ರೆ ಆಮೇಲೆ ಹಂತವಾಗಿ ಮಾಡೋದಕ್ಕೆ ಆಗ್ತದೆ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ವಲ್ಪ ಬೇಸರ ಆಗಿದಾರ ಅಂತ ಅನಿಸ್ತಾ ಇದೆ ಸರ್. ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು ರಾಜಣ್ಣ ಅವರು 8 ಪುಟದ ಪತ್ರವನ್ನು ಹೈಕಮಾಂಡ್ಗೆ ಬರ್ತಿರ್ತೀನಿ. ಆ ಥರ ಯಾಕಂದ್ರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬರೆದಿದ್ದಾರೆ ಅವರು. ಅವ್ರು ಬರ್ದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ, ನಾವು ಎಲ್ಲೂ ನೋಡ್ಲಿಲ್ಲಪ್ಪ, ನಾನು ನೋಡಿಲ್ಲ.
ನಾನು ನೋಡಿಲ್ಲ, ನೋಡಿ ಅದನ್ನ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಏನ್ ಬರ್ದಿದ್ದಾರೆ ಅಂತ ಗೊತ್ತಿಲ್ಲ. ಸೂಕ್ತ ಬಿಎಲ್ಎಗಳನ್ನ ನೇಮಕ ಮಾಡದ ಹಿನ್ನೆಲೆಯಲ್ಲೇ ವೋಟ್ ಚೋರಿ ಆಗಿದೆ, ಇನ್ನೂ ಕೆಲವು ಸ್ಥಾನಕ್ಕೆ ನಾವು ಕೆಲವು ಕಡೆ ಹಿನ್ನಡೆ ಆಗಿದೆ, ಇವೆಲ್ಲ ಬಂದಿದೆ. ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.